ಗ್ಯಾರಂಟಿ ನೀವು ಬರೇ ಹೆಣ್ಮಕ್ಳಿಗೆ ಅಷ್ಟೇ ನೀವು ಗ್ಯಾರಂಟಿ ಕೊಡ್ತೀರಿ ಅಂತ ನಾನು ಅನ್ಕೊಂಡಿಲ್ಲ. ಕೆಲವ್ರಿಗೆ ಕೊಟ್ಟಿದ್ದೀರಿ, ಕರೆಂಟಿಂದ ಗ್ಯಾರಂಟಿ ಕೊಟ್ಟಿರಿ. ನಾವು ಹಿಂದೆನೇ ಮಾಡಿದ್ದೀವಿ. ಏನಂತಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಮಾಡೋ ಮೂಲಕ ಹಿಂದೆ ನಾವು ಫ್ರೀ ಕರೆಂಟ್ ಕೂಡ ಕೊಟ್ಟಿವಿ ಬಡವರಿಗೆ. ಈಗ ನೀವು ಕೊಡ್ತೀರಿ. ನಮ್ಮ ನಾಡಗೌಡರು ಹೇಳಿದ್ರಲ್ಲ, ಕಾಕಾ ಪಾಟೀಲ್ರಿಗೆ ಫ್ರೀ, ಮಾದೇವಪ್ಪ ಫ್ರೀ, ಎಲ್ಲರಿಗೆ ಫ್ರೀ ಅಂತೇಳಿ ಈಗ ಎಲ್ಲರಿಗೆ ಡಬಲ್ ಹಾಕಿದ್ದಾರೆ. ಈಗ ಎಲ್ಲರಿಗೆ ಕರೆಂಟ್ ಅಷ್ಟೇ ಅಲ್ಲ, ನಮಗೆ ಲೋಡ್ ಶೆಡ್ಡಿಂಗ್ ಅನ್ನೋದು ಗೊತ್ತೇ ಇರಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇದ್ದಾರೆ. ಭಾಗ್ಯ ಜ್ಯೋತಿ, ನಾವು ಹಿಂದೆ ಭಾಗ್ಯ ಜ್ಯೋತಿ ಕೊಟ್ಟಿದ್ವಿ, ಈಗ ಇವರು ಗೃಹ ಜ್ಯೋತಿ ಮಾಡಿದ್ದಾರೆ ಅಷ್ಟೇ. ಅದು ಹೆಸರು ಅಷ್ಟೇ ಬದಲಾವಣೆ. ಸೀಸ ಒಂದೇ, ಬಾಟ್ಲಿ ಒಂದೇ, ಸೆರೆ ಬೇರೆ, ಅದಕ್ಕೆ ಬೇರೆ ಸೆರೆ ಹಾಕ್ಯಾರ. ಹಾಗೆ ನಮ್ಮ ಯೋಜನೆಯನ್ನು ಇವರು ತಿರುಚಿ ಅದನ್ನು ಈಗ ಗೃಹಲಕ್ಷ್ಮಿ ಅಂತ ಮಾಡಿದ್ದಾರೆ. ಇವರು ಮಾಡಿರ್ತಕ್ಕಂಥವೇನು ಹೊಸವೇನಿಲ್ಲ, ಹಳೆವನ್ನೇ. ಅವ್ರಿಗೆ ಹೊಸ ಮಾಡೋ ಗೊತ್ತೇ ಇಲ್ಲ. ರೈತರ ಸಮಸ್ಯೆ ನೋಡಿ, ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ನಿರುದ್ಯೋಗಿಗಳು ಹಾಕುಂತಾರೆ. ಇವ್ರ ಬಾಯಿಯಲ್ಲಿ ಯಾರು ನಿರುದ್ಯೋಗಿಗಳು ಅಂತ ಹೇಳಿದ್ರೆ, ನಾಳೆ BA ಪಾಸಾಗಿ ಬಂದ ಕೂಡಲೇ ಅವ್ರು ನಿರುದ್ಯೋಗಿ ಅಂತ. 4 5 ವರ್ಷ 10 ವರ್ಷ ನೌಕರಿ ಸಿಗದೆ ಇರ್ತಕ್ಕಂಥವ್ರು ಅವ್ರು ನಿರುದ್ಯೋಗಿಗಳಲ್ಲ ಅಂತ. ಅವ್ರಿಗೆ ಕೊಡೋದಿಲ್ಲ ಅಂತ ಇವ್ರು ಮಾಸ ಏನು ಅದು ಏನು 2000 ರೂಪಾಯಿ ಯುವನಿಧಿ ಈ ಥರದ್ದು ಏನೇನು ಉದ್ಯೋಗ ಬರಲ್ಲ, ಇವರಿಗೆ ತಿಳುವಳಿಕೆನೇ ಇಲ್ಲ ಅಂತೇಳಿ ಅಂತ ನಿರುದ್ಯೋಗಿಗಳು ಯಾರಂತ ಇವ್ರಿಗೆ ಇನ್ನೂ ತನಕ ಗೊತ್ತಿಲ್ಲ. ಅಂಥ ಸರ್ಕಾರದಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಬಹುಶಃ ಕುಮಾರಸ್ವಾಮಿ ಅವರು ಅವ್ರ ಅಧಿಕಾರದಾಗ ಇದ್ದಂಥ ಸಂದರ್ಭದಲ್ಲಿ 45,000 ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡಿರ್ತಕ್ಕಂಥವ್ರು ಯಾರಾದರೆ ಒಬ್ಬ ಮುಖ್ಯಮಂತ್ರಿ ಇದ್ರೆ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಅಂತಕ್ಕಂಥ ಮಾತು ಹೇಳಕ್ಕೆ ಬಯಸ್ತೇನೆ.